ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಂಪತ್ ಶನಿವಾರದ ಹಾಡು ಕೇಳೋಣ ಅಂತ ಬರ್ರಿ. ಗಜವದನನ ಪಾದಾಂಬುಜಗಳಿಗೆ ಎರಗುವೆ ಅಜನ ಅರಸಿಗೆ ನಮಸ್ಕರಿಸಿ, ತ್ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿಯ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡುತ್ತೊಂದ್ಪಟ್ಟಣದೊಳಿರುತ್ತಿದ್ದ ಸೋಮೇಶ ಭಟ್ಟನು ಹರ್ಷದಿಂದಲೇ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೆಲಿ ಸೋಮೇಶನು ತಾ ಮಹಾ ಸಂಭ್ರಮದಿಂದಲಿ. ಚಾರು ಪರಿಮಳ ಅರಿಶಿಣ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರತಿ ಬೆಳಗಿದರು. ಹೋಳಿಗೆಣ್ಣೋರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮಾನ್ನ ಶಾಲೆನ್ನ ಶಾಕಂಗಳು ಚೆನ್ನವಾಗಿದ್ದ ತಂಬೂಲವನ್ನರ್ಪಿಸಿ ಆಧಾರದಿಂದುಂಡರತಿ ಹರುಷದಲ್ಲಿ. ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಾರುತಿ ಬೆಳಗಿದರು. ಹಿಟ್ಟಿನ ಕಡುಬು ಹಿಂಡಿ ಪಲ್ಯವನೇ ಮಾಡಿ ಅಚ್ಚಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬ್ಲಿ ಇಟ್ಟಾರು ನೈವೇದ್ಯ ಕವನು. ಭೋಜನ ಕೆನುತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನು ಸತಿಯು ಕುಳ್ಳಿರಲು, ಸೂಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂಜಗದೊಳು ಕಾಣೆನೆಂದು. ಬೇಕಾದರೊಂದು ಬೇಡಲರಸನ ಸತಿ ಸಾಕು ದರಿದ್ರದಂಬಲಿಯು, ಹಾಕಿದ ಹರಡಿ ಕಂಕಣದೊಳು ಸಿಕ್ಕಿತು ನಾ ಕೈಯ ಇಡಲಾರೆನೆಂದಳು. ಥಟ್ಟನೆದಾಕಿ ಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗೊಂಡರವರು, ಕಟ್ಟಿದ್ದ ತೂಗು ಮಣಿಯಲ್ಲಿ ಕಾಲುಗಳಿಳಿಬಿಟ್ಟು ಕೂತಳು ರಾಜನರಸಿ. ಒಂದೊಂದು ಅಡಿಗೆ ನಿಂದೆವ ಮಾಡಿ ನಗುತ್ತೀರೆ ಕುಂದೀತು ಸಕಲ ಸಂಪತ್ತು. ಬಂದೀತು ಪರ ರಾಜರಿನ್ ಮುತ್ತಿಗೆ ದಾರಿ ಬಂಧನ ಮಾಡಬೇಕೆನುತ, ಅರಿತು ಓಡುತ್ತಲಿರೆ ತೊರೆತ ಬಂದರಿತನ ಅನುಸರಿಸಾಗ ನಡೆದಳು. ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮು ಟೊಂಕ ಬೇನೆಗಳು. ಪುತ್ತಳೆ ಗೊಂಬೆ ಎಂದಾದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸಿ, ಹೊಚ್ಚಿಟ್ಟಳಾಗ ಬಾಳೆ ಎಲೆ ಹಾಕಿ ಮಲಗಿಸಿ ತಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳ ಅನೇಕ ಪುಷ್ಪಗಳ ಜೋಕೆ ಮಾಡುತ್ತ ವನದೋಳು, ಕೋಗಿಲೆ ಗಿಳಿ ನವಿಲ್ ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದವು ಕಾಲುಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲಿ, ಮುಸುಕಿಟ್ಟು ತಂದು ಮುತ್ತಿಸುತ್ತ ತನ್ನಯ್ಯ ಸತಿವಾಶ ಮಾಡಿಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲವೋ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟಾನು ದೇವನೆಂದೆನುತ, ಆರ್ತಿಯಿಂದಲೇ ಮೂಬಟ್ಟಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂಗಿದರು. ನಾಮಕರಣವ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಯಕ್ಕ ಎಂದೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥ ವರರನು, ಅರಸನ ಕರೆತಂದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಗೆ ತಂಗಿಯನು. ಹರುಷದಿಂದಲೇ ಧಾರೆ ಎರೆದು ಹೆಣ್ಮಕ್ಕಳ ಕಳಿಸಿದನವರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು. ಶುಕ್ರವಾರದ ಗೌರಿ ಮರ್ಯಾದೆ ಮಾಡೇ ಶ್ರೀಲಕ್ಷ್ಮಿ ಒಲಿವಳೆಂದೆನುತ, ಸಹಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ. ದೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಶೆರೆ ಹಾಕಿದನು. ಪಡವಿ ಪಾಲಕ ಬಂದಿಡ್ದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ, ಅಡಗೀತು ಸಕಲ ಸಂಪತ್ತು ದೇಯಕ್ಕಗೆ ದೃಢವಾಯಿತಾಗ ದಾರಿದ್ರ್ಯ. ಮಾತನಾಡಿದರು ಮಕ್ಕಳು ತಾಯರೊಡಗೂಡಿ ತೆರವಾಯಿತೆ ಬದುಕು. ಮಾತಾಪಿತ್ರರು ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವವರು ಯಾರಿಲ್ಲೇ. ದೂರದಲ್ಲಿರುವೋರೆನ್ನ ತಾಯಿ ತಂದೆಯರು, ಸಾರ್ಯದಲ್ಲಿರುವಳೊಬ್ಬ ತಂಗಿ. ಸೂರೆ ಹೋಯಿತು ದೊರೆತನ ಭಾಗ್ಯ, ಬಡ ಪ್ರಧಾನಿ ಹೇಗಿರುವನೋ ಕಾಣೆ. ಕಂಡು ಬರುವೇನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯ ಹೊದ್ದುಕೊಂಡು, ಮಂಡೆಗಚ್ಚಿದ ತಾಳ ಪ್ರಣತಿ ಎಣ್ಣೆ ಹೊಳೆ ದಂಡೀಲಿ ಬಂದು ಕುಳಿತನು. ಪೋರ ನೀರ್ಯಾರಿಂದೀಚಾರ ಮಾಡಲು ನೀರಿಗೆ ಬಂದ ನಾರಿಯರು, ದೂರದಿಂದ ಬಂದೆ ದೇಯಕ್ಕನ ಹಿರಿಯ ಕುಮಾರನೆಂದೇಳಿ ಕಳುಹಿದನು.
ಬಂದೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನೇ ಹಿತ್ತಲ ಬಾಗಿಲಿಂದ. ಬಂದೇಳಿಕೊಂಡ ದಾರಿದ್ರ್ಯ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ. ಆಲಯಕ್ಕೋಗಿ ಬರುವೆನೆಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ. ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗಿಂತ ಕೋಲೇಕೆ ಎನ್ನುತ್ತಲಿ ಗೋಪಾಲಕ ಸೆಳೆದು ಕೊಂಡೊಯ್ಯೆ. ನೂತನದವರಿಗೆ ಇಂಥ ವಸ್ತು ಯಾಕೆಂದು ಆಲೋಚಿಸುತ್ತಾ ಬಂದ. ಮಿಡುಕುತ್ತಾ ಬಂದು ಮಾತೆಗೆರಗಿದನಾಗ ಒಡನೋಡಿ ವಾರ್ತೆ ಕೇಳುತ್ತಲಿ. ಕೊಡುವಷ್ಟು ಕೊಟ್ಟಾರು ನಮಗೆ ದಕ್ಕದೆನ್ನುತ್ತಲಿ ನಡೆದನು ಮತ್ತೊಬ್ಬ ತನಯ. ತಾಳ ಪ್ರಣತಿ ಎಣ್ಣೆ ತಲೆಗೆ ಪೋಸಿ ಮೊಳ ಕೋರೆ ಎಣ್ಣೆ ಹೊದ್ದುಕೊಂಡು ಬಳಕುತ್ತಾ ಬಂದು ಬಾವಿಯ ಮೇಲೆ ಕುಳಿತೇಳಿ ಕಳುಹಿದನವರ ಮಂದಿರಕ್ಕೆ. ಗೊತ್ತಿಲಿ ಕರೆತಂದು ಹಿತ್ತಲ ಬಾಗಿಲಲ್ಲೇ ವಾರ್ತೆಗಳನ್ನೇ ಕೇಳುತ್ತಾ ಅತ್ಯಂತ ಕರುಣಾದಿಂದಲೇ ಭಕ್ಷ್ಯ ಪಾಯಸ ಮೃಷ್ಟಾನ್ನವನ್ನು ಉಣಿಸಿದರು. ನಿತ್ಯೋಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದನುತ. ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿಕೊಂಡೊಯ್ಯಲಾಕ್ಷಣದಿ. ಏನು ಹೇಳಲಿ ನಾ ಹೋದ ಕಾರ್ಯ ಹೀನವಾಯಿತು ಹೀಗೆಂದೆನುತ. ನಾ ಹೋಗಿ ಬರುವೆನೆಂದೆನುತ ಮತ್ತೊಬ್ಬ ಕುಮಾರತ ತೆರಳಿದನು. ಹರಕು ಕೋರಿಯನುಟ್ಟು ಒಡಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯನೇ ಕಟ್ಟಿಕೊಂಡು ಗುರುತೇಳಿ ಕಳುಹೆ ಹಿತ್ತಿಲ ಬಾಗಿಲಿಂದ ಕರೆತಂದ ರಾಗ ಮಂದಿರಕ್ಕೆ. 2 ದಿನ ಬಿಟ್ಟುಕೊಂಡು ಪಚರಿಸುತ್ತಾ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ಕೊಡಲಾಗ ನಡೆದೆ ತಾ ನಡವಿ ಮಾರ್ಗದಲ್ಲಿ. ಸೆಳೆದು ನಾಲಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದ ಪಾವಟಿಗೆಯಲ್ಲಿಟ್ಟು ಬುಡುಬುಡು ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತಾ ಬಂದ ಮಂದಿರಕ್ಕೆ. ಗತಿಹೀನರೊಳಗೆ ನಮ್ಮಂತ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ. ಅತಿಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತಾ ತೆರಳಿದನು. ಸೊಕ್ಕಿದ ಮೈಗೆ ಚಿದ್ರೆ ಬಟ್ಟೆ ಸುತ್ತಿ ಕುಕ್ಕೂತ ಸೀರು ಹೇನುಗಳು ಚಿಕ್ಕಮ್ಮಗೆ ಪೇಳಿ ಕಳುಹಲು ಕರೆತಂದ್ರು ಹಿತ್ತಲ ಬಾಗಿಲಿನಿಂದ. 7-8 ದಿನದಲ್ಲಿ ಬಹುಳ ಪಚರಿಸುತ್ತ ಬಾಳುವ ಕ್ರಮ ಕೇಳುತ್ತಲಿ. ಜಾಳಿಗೆ ಹೊನ್ನು ಚಮ್ಮಾಳಿಗೆಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಂಶದಿ ಹುದಲು ಕಾಣದೆ ಸಿಗಿಬಿದ್ದು ಎದೆ ಬಾಯಿ ಬಿಡುತ್ತೆತ್ತ ಹುಡುಕಿದರೆಲ್ಲೆಂದು ಎದುರಿಗೆ ಬಂದು ತಾನಿಂತ. 4 ಮಂದಿಯ ಸುದ್ದಿ ನಾನಾ ಪರಿಯಲಿ ಕೇಳಿ ವ್ಯಾಕ್ಯುಲವಾಯ್ತು ಮನಕ್ಕೆ. ನಾ ಕಂಡು ಬರುವೆನೆಂದೆನುತ ದೇಯಕ್ಕ ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆಯನ್ನು ತೋಳಿನಲ್ಲಿ ತೊಟ್ಟಾಳು ಚಿಂದಿ ಕುಪ್ಪಸವ. ಕಟ್ಟಿದ ಜಡಿಗೆಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮ ತೀಡಿದಳು. ಒಂದೊಂದು ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂತದಿ ಕೂಸನ್ನೆತ್ತಿ. ಬಂದಾಳು ನಿಮ್ಮ ದೇಯಕ್ಕನೆಂದೆನುತ್ತಲಿ ತಂಗಿಗೆ ವಾರ್ತೆಯ ಕಳುಹಿದಳು. ಅಕ್ಕನ ಕರೆತಂದರಿತ್ತಿಲೆಂದಲಿ ಶುಕ್ರವಾರದ ಶುಭ ದಿನದಿ. ಮಕ್ಕಳು ಸೊಸೆಯರೊಡಗೂಡಿ ಬಂದು ದೇಯಕ್ಕನ ಚರಣಕ್ಕೆರಗಿದರು. ಅಂದಾಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲೆತೆವೆಂದೆನುತ. ಮಿಂದು ಮಡಿಯ ನುಟ್ಟು ಬಂದೆಲ್ಲ ಪರಿವಾರ ಬಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯ ಮೃಷ್ಟಾನ್ನ ಬೇಗದಿಂದುಂಡು ಹಾಕುತ್ತಲೇ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದರೆ ಆ ಸೊಸೆಯರ ಕರೆದು ಸಾಯಕ್ಕ ಕೆಲಸವ. ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ ಅಡುಗೆಯ ಕ್ರಮ ಹೇಳುವೆನು. ಹುಳಿನುಚ್ಚು ಮಾಡಿರೆ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪು ಹಿಂಡಿ ಪಲ್ಯವನು. ತರಿಸುವೆ ಗಾಣದ ಎಳ್ಳಿನ ತಿಳಿಯಣ್ಣೆ ಹಿಟ್ಟಿನ ಕಡುಬು ನೀವೆನುತ. ಅದ ಕೇಳಿ ದೇಯಕ್ಕ ಹೃದಯ ತಲ್ಲಣಿಸುತ್ತ ಎದೆಯೊಳಗಲಗು ನಟ್ಟಂತೆ. ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿನಿಂದಾಕೆಗೆ. ಗರಗಸದಿಂದಲೇ ಕೊರೆದುಪ್ಪು ಸಾಸಿವೆ ಹರಿದಚ್ಚಿದಂತ ಮಾತುಗಳು. ಹುಟ್ಟ ಬಡವರು ಬರಬಾರದು ಜಗದೋಳು ಅಟ್ಟುಂಬೋ ಮನೆಯ ಬಾಗಿಲಿಗೆ. ಕಷ್ಟದಿ ಕಾಲ ಕಳೆಯದಾಗದಿದ್ದರೆ ಅಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ. ಮನದ ಸಂತಾಪ ಸೈರಿಸಲಾರದೆದ್ದಳು ದನವನ್ನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಾನಿ ಒಳಗೆ ಕಂದಲ ದಂಟು ಸಿಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಲುಗದೆ ಮಲಗಿದಳು.
ಮಧ್ಯಾಹ್ನವಾಯಿತು ಅಡಿಗೆ ದೇಯಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಾಳಾಕೆಯು ಇದ್ದಲ್ಲಿಂದ ಕರೆತನ್ನೀರವಳ. ಬಲ್ಲಷ್ಟು ಮನಿ ಹುಡುಕಿದೆವು ಅತ್ತೆ ಬಾಯರ ಸೊಲ್ಲು ಸುಳಿವು ಕಾಣಲಿಲ್ಲ. ಎಲ್ಲಿ ಹುಡುಕಿದರಿಲ್ಲವೆನುತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದೆವು ಸಂದು ಗೊಂದಿಲಿ ಆಕಳು ಕಟ್ಟುವ ಗೋದಾನಿಯಲ್ಲಿ. ಸೆಳೆದು ದಂಟುಗಳ ಹಾಕುತ್ತಿರುವಾಗ ಸುಳಿವು ಕಂಡಿಡಿದ ರಾಕ್ಷಣದಿ. ಸಿಕ್ಕಾರು ನಮ್ಮ ಅತ್ತೆಯವರು ಎಂದೆಬ್ಬಿಸುತ್ತಲಿ ಹಸ್ತ ಹಿಡಿದು ಕರೆತಂದೆವು. ಉಕ್ಕುವ ಉರಿಮೋರೇನೆ ನೋಡಿ ಮನದ ಸಿಟ್ಟೇನೆನುತ ಕೇಳಿದರು. ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳ್ಳುವಾದೇನೆ ನಾನೆಂದೆನುತ. ಜೋಳದನ್ನವ ಕಾಣದೇನ ಬಂದೇನೆ ನಾಳೆ ಹೋಗುವೆ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತೇ ದುರ್ಭಿಕ್ಷೆ ದಡಿಗೆಯು. ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನವ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ. ಶುಕ್ರವಾರದ ಗೌರಿ ಮಾಡದೆ ನೀವಿಂತ ದುಃಖಕ್ಕೆ ಗುರಿಯಾದಿರೆಂದು. ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಹರುವಲಿಲ್ಲವೇ ಗೌರಿಯನ್ನು. ಸಿರಿಯು ಸಂಪತ್ತನ್ನು ಕೊಡುವಂತ ಶನಿವಾರ ಮರೆತು ಬಿಟ್ಟೇನೆ ಅಕ್ಕಯ್ಯ. ಲಕ್ಷ್ಮೀ ದೇವಿಯ ಅಲಕ್ಷ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗದಿರಿ. ಈ ಕ್ಷಣ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾತ್ ಶ್ರೀ ಗೌರಿಯನ್ನು. ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣವ. ವರಮಣಿಯ ಮೇಲೆ ಮಂಟಪದವಳು ಚಟ್ಟಂಗಿ ಬರೆದಿಟ್ಟರಾಗ ಪೀಠದಲ್ಲಿ. ಮುಂದೆ ಕಟ್ಟಿಸಿದರು ಮಕರ ತೋರಣಗಳ ದುಂದುಬಿ ಬೇರಿ ಹೊಡೆದವು. ಮಿಂದು ಮುತ್ತೈದೆಯರು ಸಹಿತ ಬ್ರಾಹ್ಮಣರೆಲ್ಲ ಅಂದರು ವೇದೋಕ್ತ ಮಂತ್ರಗಳ. ಹಾಕಿದರೈದು ಫಲಗಳಕ್ಕಿ ಅದರೊಳು 4 ನಂದ ದೀವಿಗೆಯ. ಶ್ರೀಕಮಲ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತು. ಅರಿಶಿಣ ಪಿಡಿದು ಹಚ್ಚುತ್ತಲಿ ಶ್ರೀ ಗೌರಿಗೆ ಸರಕಾನೆ ತಿರುವೆ ಮೋರೇನು. ಎಡಕೋಗಿ 2 ಕೈ ಮುಗಿದೇಳಿಕೊಂಡರೆ ಬಲಕೆ ಬಂದಳು ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡುವ ಮಹತಪ್ಪು ಅಪರಾಧ ಎತ್ತ ಮಾತೆಯರೆಣಿಸುವರೆ. ಸತ್ಯವಂತಳು ಈಕೆ ಸಮರಿಲ್ಲವೆನುತ ಭಕ್ತಿಯಿಂದಲಿ ಕರವ ಮುಗಿದರು. ಕಡಲಾಂಬು ವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದ ತೆಂಗಿನ ಕಾಯಿ ಫಲವು. ಮಡದಿಯರಿಗೆ ಅರಿಶಿಣ ಗಂಧ ಕುಂಕುಮ ಕೊಡುತ್ತ ಪುಷ್ಪಗಳುಡಿ ತುಂಬೆ. ಪಟ್ಟ ಮುತ್ತಿನ ಹರಿವಾಣದೋಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲಿದ್ದೆ ಎಕ್ಕಗೆ ಅಷ್ಟೈಶ್ವರ್ಯ ನೀಡಿದಳು. ದುಂಡು ಮುತ್ತಿನ ಹರಿವಾಣದೋಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು. ಕಂಡು ಸಂತೋಷದಿಂದಾಗದೆ ಎಕ್ಕನ ಗಂಡಗೆ ರಾಜ್ಯ ನೀಡಿದಳು. ಹೊಳೆವ ಚಿನ್ನದ ಹರಿವಾಣದೋಳ್ ಕಡುಬು ಕಟ್ಟಂಬಲಿ ಬಡಿಸಿ. ತರಿಸಿದಳೆಣ್ಣೆ ಹಿಂಡಿಯ ಪಲ್ಲೆ ತಾಂಬೂಲ ನಲಿನಾಲಿದಾಡಿ ನೋಡುತ್ತಲಿ. ಅಕ್ಕ ತಂಗಿಯರಾಗ ಜೊತೆಯಲಾರತಿ ಎತ್ತಿ ಮುತ್ತೈದೆಯರು ಹಾಡುತ್ತಲಿ. ಉತ್ತಮಾಂಗನಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿದಾರತಿ ಇಳಿಸಿದರು. ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ವಿಳ್ಳೆಗಳ. ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರು ಬಾಲಕರು. ಅರಸು ತಾನಾಗಿಯೇ ಬಂದನೆ ನಮ್ಮಯ್ಯನು ಕರೆಸಿದ ನಿಮ್ಮ ನೆಂದೇನೂತ. ಹರುಷದಿಂದವರ ಮಾತುಗಳ ಕೇಳ್ಯಾನಂದ ಭರಿತರಾದರು ಮನೆಯಲ್ಲಿ. ಗಡಗಡನಾಗ ಬಂದವು ತೇಜಿ ರಥಗಳು ನುಡಿದವು ಬೇರಿ ವಾದ್ಯಗಳು. ಸಡಗರದಿಂದುಡುಗೋರೆ ವಿಳ್ಳೆವ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ. ಅಕ್ಕ ತಂಗಿಯರು ಅಂದಾಣವೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು. ಆರ್ತಿಯಿಂದಲಿ ಚಾಮರ ಬೀಸುತ್ತಲಿ ತಮ್ಮ ಪಟ್ಟಣಕ್ಕೆ ನಡೆತಂದರು. ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆಂದೆನೂತ. ಹಾಕಿ ತೂಕಾಗೆ ಹಣದ ಬುತ್ತಿಯ ಗಂಟನು ಸ್ವೀಕರಿಸಿದನೊಬ್ಬ ಸುತನು. ಮಡವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣವ ಕೈಗೊಂಡು. ನಡೆವ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದುಕೊಂಡೋಗಿ ನಡೆದರು. ದಡದಡನಾಗ ಬಂದವು ಮಳೆಗಳು ಸಿರಿ ತೊಯ್ಯಲಾಗದೆಂದೆನಲು. ಹರದೇರಿಬ್ಬರು ಸೆರಗಾನೆ ಮರಿ ಮಾಡಿ ಕರೆತಂದರ ತೋಟದಲ್ಲಿ. ಒಂದು ಗಳಿಗೆ ಸ್ಥಳವನ್ನೇ ಮಾಡಿಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು. ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲೇ ಸ್ಥಳವೂ ಹೋಗೆಂದ. ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳ ಮಾಡಿ ಕೊಟ್ಟು.
ಮತ್ತೆ ನೀವೀಗ ಕೋಪಿಸಲಾರದಿ ಗೌರಿ ಭಕ್ತಿಯಿಂದಲೇ ಕರವ ಮುಗಿದಳು. ಎತ್ತಲ ಗೌರಿ ಎಲ್ಲಿಯ ದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆನುತ್ತಲೇ ಭಕ್ತಿಯಿಂದಲೇ ಕರವ ಮುಗಿದಳು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನ್ನು. ಬಂದೀತು ನಮಗೆ ವನವಾಸವೆಂದೆನುತ್ತಲೇ ಗಂಡಗೆ ತಿಳಿ ಹೇಳಿದಳು. ಜಾತವಾದರೂ ಪಾರಿಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ. ಪ್ರೀತಿಯಿಂದಲೇ ಸಲುಹಿದವರ ಯಾರೆಂದು ಆ ತಾಯಿ ಸುತರ ಕೇಳಿದಳು. ತುಳಸಿಗೆನುತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದ ನಮ್ಮನ್ನ. ಬೆಳೆಸಿ ಎರೆದನೆ ಧಾರೆ ಅರಸು ಪ್ರಧಾನಿಗೆ ಕಳಿಸಿದನಾಗ ಸಂಭ್ರಮದಿ. ಅಕ್ಕರೆಯಿಂದ ಪೇಳಿದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು. ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಭಟ್ಟನ ಪುಣ್ಯವೇದೆಂದು. ಹಿಂದಾಗಲು ನವಾಸ ಮುಂದ್ಯಾಕೆನುತಲಿ ತಂದು ಕೊಟ್ಟರು ಉಡುಗೊರೆಯ. ಮುಂಗಯ್ಯ ಹಿಡಿದು ಮುಪ್ಪಿನ ತಾಯಿ ತಂದೆರ ಅಂದಣವನೇರಿಸಿದರು. ಬೋರೆಂಬೋ ನದಿಯ ದಾಟುತ್ತಲೇ ಕಟ್ಟಿಸಿದರು ಊರ ಬಾಗಿಲಿಗೆ ತೋರಣವ. ಬೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದೀವಟಿಗೆ ಸಂಭ್ರಮದಿ. ಹಾಸುತ್ತ ನಡೆ ಮೂಡಿ ಒಳಕದಲಾರತಿ ಬೀಸುತ್ತ ಬಿಳಿಯ ಚಾಮರವ. ಸೋಷಿದಿಂದಲೇ ಕರೆತಂದರರ್ಮನೆಗೆ ಸಿಂಹಾಸನದೊಳಿಪ್ಪರೋ ಮಹಾಲಕ್ಷ್ಮಿಗೆ. ಅರಳು ಭೂಗಂಧ ಕುಂಕುಮವ ನಾರಿಯರು ಹರಿವಾಣದೋಳು ತಂದಿರಿಸಿ. ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳನ್ನೊಪ್ಪಿಸಿ ಕೈಯ ಮುಗಿಯೇ. ಬಿತ್ತಿದ ಬೆಳೆ ರಾಶಿ ಉಕ್ಕುವ ಧನಧಾನ್ಯ ಉಕ್ಕುವಂದದಿ ಕ್ಷೀರರಸವು. ಲೆಕ್ಕವಿಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆ ತನವ ನೀಡುವಳು. ತಾಸುರ ಕಾಮಧೇನು ಎಂದೆನಿಸಿ ಭೀಮೇಶ ಕೃಷ್ಣನು ಸಹಿತಾಗಿ. ಲೇಸಾಗಿದ್ದ ಸಂಪತ್ತನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳಂ ಜಯವೆನ್ನಿ ಮಂಗಳಂ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ. ಕಂಗಳು ತೆರೆದು ಕಟಕ್ಷಾದಿ ನೋಡಲು ಇಂಗೋದು ಸಕಲ ಪಾಪಗಳು. ಬರಡು ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ. ಬರಹರಿಯಲಿ ದಾರಿದ್ರ್ಯಗಳಿಂಗಲಿ ಶ್ರೀಹರಿ ನಮ್ಮ ಹೃದಯದೊಳಗಿರಲಿ. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟೊತ್ತು ನಾ ಹೇಳಿದ ಸಂಪತ್ ಶನಿವಾರದ ಹಾಡಿನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.